ಎಲ್ಲರಿಗೂ ನಮಸ್ಕಾರ. ಅಂಜಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಫ್ರೈಡ್ ರೈಸ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಈ ರೆಸಿಪಿನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಮೊದಲೇದಾಗಿ 2 ಕ್ಯಾರೆಟ್ ತಗೊಂಡು ತೊಳೆದು ನೋಡಿ, ಒಂದು ಕ್ಯಾರೆಟಲ್ಲಿ 2 ಭಾಗ ಮಾಡಿಕೊಂಡು ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಕ್ಯಾರೆಟು ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ಸಣ್ಣನೂ ಇರಬಾರ್ದು, ಒಂದು ಮೀಡಿಯಮ್ ಆಗಿ ಇರಬೇಕು. ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೋಬೇಕು. ಒಂದು 100 ಗ್ರಾಮ್ ಬೀನ್ಸ್ ತಗೊಂಡು ತೊಳೆದು ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಬೀನ್ಸ್ನು ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೋಬೇಕು. ಹಾಗೆ ಒಂದು ಕ್ಯಾಪ್ಸಿಕಮ್ ತಗೊಂಡು ಕ್ಯಾಪ್ಸಿಕಮ್ನ ಈ ಥರ ಉದ್ದುದ್ದಿಗೆ ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಹಾಗೆ 2 ಹಸಿಮೆಣಸಿನಕಾಯಿ ತಗೊಂಡು ಆದಷ್ಟು ಇದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಸೇರಿಸ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ನೋಡಿ, ಇಲ್ಲಾನು ಒಂದು ಕ್ಯಾಬೇಜ್ ತಗೊಂಡಿದ್ದೀನಿ. ಒಂದು ಕ್ಯಾಬೇಜಲ್ಲಿ ಒಂದು ಅರ್ಧ ಭಾಗದಷ್ಟು ತಗೊಂಡು ಈ ಥರ ಉದ್ದುದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದು 4 ಜನಕ್ಕೆ ಆಗೋಷ್ಟು ಫ್ರೈಡ್ ರೈಸ್ ಮಾಡೋದ್ರಿಂದ ಫುಲ್ಲು ಕ್ಯಾಬೇಜ್ ಹಾಕ್ತಾ ಇಲ್ಲ, ಒಂದು ಅರ್ಧದಷ್ಟು ಕ್ಯಾಬೇಜ್ ಹಾಕಿದ್ದೀನಿ. ಕ್ಯಾಬೇಜ್ನ ಒಂದು ಬೌಲಿಗೆ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿ ತಗೊಂಡು ಈ ಥರ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಪೀಸಷ್ಟು ಶುಂಠಿ ತಗೊಂಡು ಆದಷ್ಟು ಚಿಕ್ಕದಾಗಿ ಹಚ್ಕೋಬೇಕು. ನೋಡಿ, ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನೊಂದು 6 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆನ ಒಂದೊಂದಾಗಿ ಓಡಿಸಿ ಈ ಥರ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮೊಟ್ಟೆನೂ ಒಂದು ಬೌಲಿಗೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ. ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕು. ಮೊಟ್ಟೆನ ಬಾಣಲಿಗೆ ಸೇರಿಸ್ದಟ್ಟಿಗೆ ತಿರ್ಸ್ಕೊಳಕ್ಕೆ ಹೋಗಬೇಡಿ. ಒಂದು 10 to 20 ಸೆಕೆಂಡ್ ವೆಯ್ಟ್ ಮಾಡಿ. ಅದು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಒಂದು 20 ಸೆಕೆಂಡ್ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಮೊಟ್ಟೆನ ಎಗ್ ಬುರ್ಜಿ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನ ಕೆಳಗೆ ಇಳಿಸ್ಕೊಂಡು ಒಂದು ಬೌಲಿಗೆ ಸೇರಿಸ್ಕೊಳ್ಳಿ. ಅದೇ ಬಾಣಲಿಗೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಿಕ್ಕದಾಗಿ ಹಚ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಒಂದು ಮೀಡಿಯಮ್ ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರೋ ಈ ಬೆಳ್ಳುಳ್ಳಿ, ಚಿಕ್ಕದಾಗಿ ಹಚ್ಕೊಂಡಿರೋ ಶುಂಠಿ, ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು, ಕ್ಯಾಬೇಜು, ಹಾಗೆ ಒಂದು 1/4 ಸ್ಪೂನ್ ಉಪ್ಪು ಸೇರಿಸ್ಕೊಂಡು ನೋಡಿ, ಎಲ್ಲ ತರಕಾರಿನೂ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ 2 ನಿಮಿಷ ಆಗಿದೆ. ನೋಡಿ ತರಕಾರಿ ಎಲ್ಲ ಒಂದು ಮೀಡಿಯಮ್ ಬೆಂದಿದೆ. ತರಕಾರಿನ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಹಾಗೆ ಕ್ರಿಸ್ಪಿ ಆಗಿದ್ರೇ ಫ್ರೈಡ್ ರೈಸ್ ಸೂಪರಾಗಿರುತ್ತೆ. ಇದಕ್ಕೆ ಇವಾಗ ಕುಕ್ ಮಾಡ್ಕೊಂಡಿರೋ ರೈಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ರೈಸ್ನ ಆದಷ್ಟು ಉದುರಾಗಿ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ಗೆ ಸೂಪರಾಗಿರುತ್ತೆ. ರೈಸ್ ಸೇರಿಸ್ಕೊಂಡಾದ್ಮೇಲೆ 1 ಸ್ಪೂನ್ ಪೆಪ್ಪರ್ ಪೌಡ್ರು, ಹಾಗೆ 1 ಸ್ಪೂನ್ ಸೋಯಾ ಸಾಸು, ಎಗ್ ಬುರ್ಜಿ ಮಾಡ್ಕೊಂಡಿದ್ವಲ್ವ ಅದನ್ನ ಆ್ಯಡ್ ಮಾಡಿಕೊಂಡು ಹಾಗೆ 1 ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಬಾಣಲಿ ಏನಾದರೂ ಚಿಕ್ಕದಾಗಿದ್ದರೆ ರೈಸ್ ಎಲ್ಲ ಕೆಳಗಡೆ ಚೆಲ್ಲುತ್ತೆ. ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ರೈಸು, ಮೊಟ್ಟೆ, ಪೆಪ್ಪರ್ ಪೌಡ್ರು, ಸೋಯಾ ಸಾಸ್ ಎಲ್ಲನೂ ತರಕಾರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಗ್ ರೈಸು ಸೂಪರಾಗಿ ರೆಡಿಯಾಗಿದೆ. ಇದನ್ನ ಕೆಳಗಿಳಿಸ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಗ್ ಫ್ರೈಡ್ ರೈಸು ಲಂಚಿಗೂ ಡಿನ್ನರ್ಗೂ ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. 1-2 ಮೊಟ್ಟೆ ಇದ್ರೇ ಸಾಕು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ತಿಳಿಸಿ.